ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ದ್ವಿತೀಯ PUC ಫಲಿತಾಂಶವನ್ನು ಅಂದರೆ ಅಂಕಗಳ ರೂಪದಲ್ಲಿ ನೀಡಲಾಗುತ್ತೆ. ಯಾವ ರೀತಿ ನೀಡ್ತಾರೆ ಅಂದರೆ ನಿಮ್ಮ ಒಂದು ಫಲಿತಾಂಶವನ್ನು ಯಾವ ರೀತಿ ನೋಡಿಕೊಳ್ಬೇಕು ಅನ್ನೋದನ್ನ ಉದಾಹರಣೆ ಸಹಿತ ಹೇಳ್ತಾ ಇದ್ದೇನೆ. ಆಲ್ರೆಡಿ ಇದು PU ಬೋರ್ಡ್ನಿಂದ ಬಂದಿರುವಂಥದ್ದು. ಆ ಎಕ್ಸಾಂಪಲ್ಸ್ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಅನಿಸೋ ಲೈಕ್ ಮತ್ತು ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕ್ಯಾಲ್ಕುಲೇಟರ್ನ ತೆಗೆದುಕೊಳ್ಳಿ. ಓಕೆ, ಸೊ ಮತ್ತು ಪೇಜ್ ಮತ್ತು ಪೆನ್ನನ್ನು ತೆಗೆದುಕೊಂಡು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ. ಸುಲಭವಾಗಿರುವಂಥದ್ದು, ಕನ್ಫ್ಯೂಸ್ ಆಗಬೇಡಿ. ಸೊ ಮೊದಲನೇದೇನಪ್ಪ ಅಂದರೆ ನೀವು SSLCಯಲ್ಲಿ ಮತ್ತು PUC ಫಸ್ಟ್ ಇಯರ್ನಲ್ಲಿ ಏನು ತೆಗೆದುಕೊಂಡಿದ್ದರು ಅದನ್ನು ಕರೆಕ್ಟಾಗಿ ಅದನ್ನು ಬರ್ಕೊಂಡು, ಸೊ ಯಾವ ರೀತಿ ಇಲ್ಲಿ ಬರ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ. ಸೊ ಎಲ್ಲನೂ ಕರೆಕ್ಟಾಗಿ ಬರ್ಕೊಂಡು ಒಟ್ಟು ಅಂಕಗಳನ್ನು ಅಲ್ಲಿ ಬರೀಬೇಕಾಗತ್ತೆ. ಕೊನೆಗೆ ಅಂದರೆ ಕೌಂಟ್ ಮಾಡಿ SSLCಯಲ್ಲಿ ಎಷ್ಟು ತೆಗೆದುಕೊಂಡಿದ್ದೀರೋ ಮತ್ತು PUC ಫಸ್ಟ್ ಇಯರ್ನಲ್ಲಿ ಎಷ್ಟು ತೆಗೆದುಕೊಂಡಿದ್ದೀರೋ ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡಿ ಅದನ್ನು ಪರ್ಸೆಂಟೇಜ್ನಲ್ಲಿ ಕನ್ವರ್ಟ್ ಮಾಡಿ. SSLCಯಲ್ಲಿ ಒಟ್ಟು ಪಡೆದುಕೊಂಡಿರುವಂಥ ಅಂಕಗಳು 530 ಅಂದರೆ 530 ಏನಿದೆಯಲ್ಲ ಅದನ್ನು ಮಲ್ಟಿಪ್ಲೈ ಬೈ 100 ಡಿವೈಡಿಂಗ್ ಬೈ 625 ಅಂತ ಮಾಡಿ ಪರ್ಸೆಂಟೇಜ್ ಬರುತ್ತೆ. ಮತ್ತು PUC ಫಸ್ಟ್ ಇಯರ್ನ ನೋಡಿದ್ರೆ ಟೋಟಲ್ ಅಂಕಗಳನ್ನು ನೋಡ್ಬೋದು ಇಲ್ಲಿ 437 ಇವೆ. ಅದನ್ನು ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈಯಿಂಗ್ ಬೈ 100 ಡಿವೈಡಿಂಗ್ ಬೈ 600 ಮಾಡಬೇಕಾಗತ್ತೆ. SSLCಯಲ್ಲಿ ಅಲ್ಲಿ ಭಾಷೆಗೆ ಅಂದರೆ ಮೊದಲ ಭಾಷೆಗೆ 125 ಇರುತ್ತೆ, ಅದಕ್ಕೆ 625 ಡಿವೈಡ್ಲಿಂದ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ನೀವು PUC ಫಸ್ಟ್ ಇಯರ್ನಲ್ಲಿ ಡಿವೈಡಿಂಗ್ ಬೈ 600 ಮಾಡಬೇಕು. ಇದಾದ ನಂತರ ನಿಮಗೆ ಭಾಳ ಮುಖ್ಯವಾಗಿ ಪ್ರಥಮ ಭಾಷೆಯಲ್ಲಿ ಏನು 125 ಮಾರ್ಕ್ಸ್ ಇರುತ್ತೋ ಅದನ್ನು ನಿಮಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ 125ಗೆ ಒಂದು ವೇಳೆ ವಿದ್ಯಾರ್ಥಿ 90 ಅಂಕಗಳನ್ನು ಪಡ್ಕೊಂಡಿದ್ದರೆ ಆ 90 ಅಂಕಗಳನ್ನು ಅಲ್ಲಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಏನು ಪಡ್ಕೊಂಡಿರ್ತೀರೋ ಅಂಕಗಳನ್ನು ನೋಡಿ 90 × 100 ಡಿವೈಡಿಂಗ್ ಬೈ 125 ಮಾಡಿದಾಗ 72 ಅಂತ ಬರುತ್ತೆ. ಏನಿಲ್ಲಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿದ್ದನ್ನು 72 ಕನ್ವರ್ಟ್ ಮಾಡಿದಾಗ ಈ 72ನ ಮುಂದೆ ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಪ್ರಥಮ ಭಾಷೆಯಲ್ಲಿ 120 ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನೀವು ತೆಗೆದುಕೊಂಡಿರುವಂತಹ ಪ್ರಥಮ ಭಾಷೆಯಲ್ಲಿ ಇರುತ್ತೆ 120 ಅಂಕಗಳೇನಿರುತ್ತೋ ಅದನ್ನು ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈಯಿಂಗ್ ಬೈ 100 ಮಾಡಿ ಡಿವೈಡಿಂಗ್ ಬೈ 125 ಮಾಡಿ, ಆವಾಗ 96 ಬರುತ್ತೆ. ಈ 96 ಅಂಕಗಳನ್ನು ನೀವು ಇಲ್ಲಿ ಮುಂದೆ ಪರಿಗಣಿಸಬೇಕಾಗತ್ತೆ. ಈಗ ನಾವು ನೋಡೋಣ 10ನೇ ತರಗತಿಯಲ್ಲಿ ಭಾಷೆಯಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳನ್ನು ಯಾವ ರೀತಿ ಪರಿಗಣಿಸ್ತಾರೆ ಅಂತ. ಸೊ ಇಲ್ಲಿ ನೋಡ್ಬೋದು ಪ್ರಥಮ ಭಾಷೆಯಲ್ಲಿ 125 ಅಂಕಗಳಿರ್ತವೆ. ಮೊದಲೇ ನಾವು ಒಂದು ಹಂತದಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಿರ್ಬೋದು ನಾವು 125 ಅಂಕಗಳನ್ನು ನಾವು 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ದೇವೆ. ಓಕೆ, ಸೊ ಅದ್ರ ಪ್ರಕಾರ ನಾವು ನೋಡಿದಾಗ ನಮಗೆ ಇಲ್ಲಿ ಅಂಕಗಳು 72 ಅಂತ ಈ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿರೋ ಪ್ರಕಾರ ನೋಡಿದಾಗ ನಮಗೆ 72 ಬೇಕು. ಅಂದರೆ 100ಗೆ ಕನ್ವರ್ಟ್ ಮಾಡಿದಾಗ ಪ್ರಥಮ ಭಾಷೆ ಒಂದೇ ಕನ್ವರ್ಟ್ ಮಾಡಬೇಕಾಗತ್ತೆ, ಉಳಿದಕ್ಕೆ ಕನ್ವರ್ಟ್ ಮಾಡೋದು ಅವಶ್ಯಕತೆ. ದ್ವಿತೀಯ ಭಾಷೆಯಲ್ಲಿ 90 ಅಂಕಗಳನ್ನು ಪಡ್ಕೊಂಡ್ರೆ 90 ಅಂತಲೇ ಇದೆ, ತೃತೀಯ ಭಾಷೆಯಲ್ಲಿ 80 ಇದ್ದರೆ 80 ಅಂತಲೇ ಇದೆ. ಪ್ರಥಮ ಭಾಷೆ ಒಂದೇ ಬದಲಾವಣೆ ಆಗಿದೆ, ಯಾಕೆಂದರೆ 125 ಅಂಕಗಳಿರ್ತವೆ. ಅದನ್ನು ನಾವು ಮೊದಲು ಕನ್ವರ್ಟ್ ಮಾಡಿದಾಗ ನಮಗೆ 72 ಅಂತ ಬಂದಿತ್ತು, ಅದಕ್ಕೆ ಇಲ್ಲಿ 72 ಅಂತ ಇದೆ. ಅಂದರೆ 125 ಮಾರ್ಕ್ಸ್ಗೆ ಏನು ನಾವು ಪಡೆದುಕೊಂಡಿರೋ ಅಂಕಗಳನ್ನು 100 ಅಂಕಗಳಿಗೆ ಇಲ್ಲಿ ಪರಿವರ್ತನೆ ಮಾಡಬೇಕಾಗುತ್ತೆ. ಆಲ್ರೆಡಿ ಮಾಡಿದ್ದೇವೆ, 72 ಬಂದಿತ್ತು, ಅದನ್ನು ಬರೆದಿದ್ದೇನೆ. ದ್ವಿತೀಯ ಮತ್ತು ತೃತೀಯಲ್ಲಿ ಏನಿತ್ತು ಅಂಕಗಳನ್ನು ಅಂದರೆ ಎಕ್ಸಾಂಪಲ್ ತೆಗೆದುಕೊಂಡಿರುತ್ತಾಗಿ ನಾವು 90 ಮತ್ತು 80 ಅಂತ ಇದೆ, ಅದನ್ನು ಯಥಾ ಪ್ರಕಾರ ಇಲ್ಲಿ ಎಂಟರ್ ಮಾಡಲಾಗಿದೆ. ಸೊ ಅದಾದ ನಂತರ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದಾಗ 3 ನೀವು ಆ್ಯಡ್ ಮಾಡಿದಾಗ ನೀವು ಇಲ್ಲಿ ಅಂಕಗಳು ನೋಡ್ಬೋದು. ನೀವು ಇಲ್ಲಿ ಒಟ್ಟು ಅಂಕಗಳನ್ನ ನೋಡ್ಬೋದು 242 ಅಂತ ಇದೆ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ಸೊ ಈ ನೆಕ್ಸ್ಟ್ ಸ್ಟೆಪ್ ಏನು ಇದೆಲ್ಲ ಬರ್ಕೊಂಡಾಗ ಇಲ್ಲಿ ಭಾಷೆಗಳಲ್ಲಿ ಯಾವುದು 2 ಅತಿ ಹೆಚ್ಚಿದೆ ಅದನ್ನು ಕನ್ಸಿಡರ್ ಮಾಡಿ. ಒಂದು 72 ಇದೆ, ಇನ್ನೊಂದು 90, ಇನ್ನೊಂದು 80 ಅಂತ ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ ಹೆಚ್ಚು ಅಂಕಗಳಿರುವಂಥ 2 ಭಾಷೆಗಳು ಯಾವುದಿಲ್ಲಿ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯಲ್ಲಿ ಅಂದರೆ 90 ಮತ್ತು 80 ಅಂತ ಇದೆ. ಇವೆರಡು ಹೈಯೆಸ್ಟ್ ಇದೆ. 3ರಲ್ಲಿ ಕಂಪೇರ್ ಮಾಡಿದಾಗ ಹೈಯೆಸ್ಟ್ 2ಅನ್ನು ಕನ್ಸಿಡರ್ ಮಾಡಿ ಆ್ಯಡ್ ಮಾಡಬೇಕು. 90 + 80 ಆಗುತ್ತೆ. ಸೊ ಅಂದರೆ ಅದು 170 ಆಗುತ್ತೆ. ಹೌದಾ, ಆ 170 ಅಂಕಗಳನ್ನು ಬರ್ಕೊಳ್ಬೇಕಾಗತ್ತೆ. ನಂತರ 170 ಏನು ನಿಮಗೆ ಬಂದಿದೆಯೋ ಅದಕ್ಕೆ ಸರಾಸರಿ ಮಾಡಿ, ಅಂದರೆ ಡಿವೈಡಿಂಗ್ ಬೈ 2 ಮಾಡಿದಾಗ ನಿಮಗೆ 85 ಬರುತ್ತೆ. ಈಗ ನಿಮಗೇನು ಬಂದಿರುತ್ತೆ ನೋಡಿ 85, ಇದರ 45% ನಿಮಗೆ ಬೇಕಾಗುವಂಥದ್ದು. ಅಂದರೆ 85ನ ಬಂದಿರುವಂಥ ಅಂಕಗಳನ್ನು ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಮಲ್ಟಿಪ್ಲೈಯಿಂಗ್ ಬೈ 45 ಡಿವೈಡಿಂಗ್ ಬೈ 100 ಮಾಡಿದಾಗ ನಿಮಗೆ ಇಲ್ಲಿ 38 ಬರುತ್ತೆ. ಈ 38ನ್ನು ಬರ್ಕೊಂಡು ಭಾಷೆ ಅಂತ ಬಂದಾಗ ಈ 38ನ್ನು ನೀವಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸಹ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ ರೀತಿ ನೀವು SSLCಲಿ 100ಕ್ಕೆ ಕನ್ವರ್ಟ್ ಮಾಡಿದಾಗ ಏನು ಬರ್ಕೊಂಡಿದ್ರು ಅದೇ ರೀತಿ ಇಲ್ಲಿ ಭಾಷೆಗಳಲ್ಲಿ ಸಹ ಸರಾಸರಿ ಇಲ್ಲಿ ಎಷ್ಟು ಬಂದಿದೆ 45%ಗೆ ಕನ್ವರ್ಟ್ ಮಾಡಿದಾಗ 38 ಬಂದಿದೆ. ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಕ್ಯಾಲ್ಕುಲೇಷನ್ ಮಾಡಿದಾಗ 38.25 ಬಂದಿದೆ ಅಂತಂದಾಗ ರೌಂಡ್ ಫಿಗರ್ ಮಾಡಿ 38 ಮಾಡ್ತಾರೆ. ಅಂದರೆ 38.5ಗಿಂತ ಬಿಲೋ ಬಂದರೆ 38 ಆಗುತ್ತೆ. 38.5ಗಿಂತ ಮೇಲೆ ಬಂದರೆ 39 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ 38.25 ಅಂತ ಬಂದಿದೆ, ಅದಕ್ಕೆ 38 ಅಂತ ಕನ್ಸಿಡರ್ ಮಾಡ್ತಾರೆ. ಭಾಷೆ ಅಂತ ಬಂದಾಗ 38 ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ಭಾಷೆಗಳ ನಂತರ ಐಚ್ಛಿಕ ವಿಷಯಗಳೇನಿದೆ, ಸಮಾಜ ವಿಜ್ಞಾನ ಆಗಿರ್ಬೋದು, ಸೊ ಮತ್ತು ಆಮೇಲೆ ವಿಜ್ಞಾನ ಆಗಲಿ, ಗಣಿತ, ಇಲ್ಲಿ ತೆಗೆದುಕೊಂಡಿರೋ ಅಂಕಗಳನ್ನು ಯಾವ ರೀತಿ 45%ಗೆ ಕನ್ವರ್ಟ್ ಮಾಡ್ತಾರೆ ಅಂತ ಎಕ್ಸಾಂಪಲ್ ಒಂದಿಗೆ ನೋಡೋಣ.
ಒಂದು ವೇಳೆ ವಿದ್ಯಾರ್ಥಿ ಅಂದ್ಕೊಳ್ಳಿ ಇಲ್ಲಿ 100 ಅಂಕಗಳು ಟೋಟಲ್ ಇರುತ್ತೆ. ಸೊ ವಿದ್ಯಾರ್ಥಿ ಒಂದು ವೇಳೆ 100ಕ್ಕೆ 90, 85 ಮತ್ತು 95 ಅಂಕಗಳನ್ನು ತೆಗೆದುಕೊಂಡಿದ್ದಾನೆ. ಓಕೆ, ಆಲ್ರೆಡಿ ಇದನ್ನು ಮೊದಲು ಮೆನ್ಷನ್ ಮಾಡಿದ್ದೇನೆ, ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಇದೇ ರೀತಿ ನೀವು ಈ ವಿಜ್ಞಾನ ಅಲ್ಲಿ ಗಣಿತ ಮತ್ತು ಆಮೇಲೆ ಸಮಾಜ ವಿಜ್ಞಾನದಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳನ್ನು ನೋಟ್ ಡೌನ್ ಮಾಡಿಕೊಂಡು ಟೋಟಲ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಟೋಟಲ್ 270 ಅಂತ ಇದೆ. ಸೊ ವಿದ್ಯಾರ್ಥಿ ಟೋಟಲ್ ಸರಾಸರಿ ಅಂದರೆ 270 ಅಂದರೆ ಡಿವೈಡಿಂಗ್ ಬೈ 3 ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಸರಾಸರಿ ತೆಗಿಬೇಕಂದ್ರೆ ಯಾಕೆಂದರೆ 3 ಸಬ್ಜೆಕ್ಟ್ಗಳಿವೆ, ಅದಕ್ಕೆ ಡಿವೈಡಿಂಗ್ ಬೈ 3 ಅಂತ ಮಾಡಿ ಅವಾಗ ನಿಮಗೆ ಅಲ್ಲಿ 90 ಅಂತ ಬರುತ್ತೆ. ಓಕೆ, ಸೊ ಈ 90 ಮಾರ್ಕ್ಸ್ನ 45% ಕನ್ವರ್ಟ್ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡ್ತೀರಾ? 90 × 45 ಡಿವೈಡಿಂಗ್ ಬೈ 100 ಅಂತ ಮಾಡಿದಾಗ 41.5 ಅಂತ ಬರುತ್ತೆ. ಸೊ ಇದನ್ನು ರೌಂಡ್ ಫಿಗರ್ ಮಾಡಿದಾಗ 41 ಅಂಕಗಳಾಗುತ್ತೆ. ಅದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂದರೆ SSLCಯಿಂದ ನಮಗೆ 2 ಥರದ ಅಂಕಗಳು ಬಂದು, ಒಂದು ಭಾಷೆಗಳನ್ನು ಕೌಂಟ್ ಮಾಡಿದಾಗ ಅಲ್ಲಿ ಒಂದು ನಮಗೆ ಅಂಕಗಳು ಬರುತ್ತೆ, ಮತ್ತು ಐಚ್ಛಿಕ ವಿಷಯಗಳನ್ನು ಕೌಂಟ್ ಮಾಡಿದಾಗ ಸಹ ಇಲ್ಲಿ ಸಪ್ರೇಟ್ ಒಂದು ಅಂಕ ಬರುತ್ತೆ. ಇದನ್ನು ದಯವಿಟ್ಟು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ನಿಮಗೆ 11ನೇ ತರಗತಿಯಲ್ಲಿ ನನ್ನ ಅಂಕಗಳನ್ನು ತೆಗೆದುಕೊಂಡಿದ್ದೀರೋ ಅದನ್ನೆಲ್ಲ ನಮಗೆ ಅಲ್ಲಿ 45%ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಮತ್ತು ಇದನ್ನೆಲ್ಲ ಕನ್ವರ್ಟ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಕನ್ನಡ ಭಾಷೆಯಲ್ಲಿ 80 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಸೊ ಅದಕ್ಕೆ 45%ಗೆ ಕನ್ವರ್ಟ್ ಯಾವ ರೀತಿ ಮಾಡ್ತೀರಾ? 80 × 45 ಡಿವೈಡಿಂಗ್ ಬೈ 100 ಮಾಡಿದಾಗ 36 ಬರುತ್ತೆ. ಅದೇ ರೀತಿ ಇಂಗ್ಲೀಷ್ ಭಾಷೆನಲ್ಲಿ ನೋಡಿ ಕನ್ಸಿಡರ್ ಮಾಡಿದ್ರೆ 75 ಅಂದರೆ ಮಲ್ಟಿಪ್ಲೈಂಗ್ಗೆ 45 ಡಿವೈಡಿಂಗ್ ಬೈ 100 ಮಾಡಿದ್ರೆ ನಿಮಗೆ 34 ಬರುತ್ತೆ. ಆ್ಯಕ್ಚುಲಿ ರೌಂಡ್ ಫಿಗರ್ ಮಾಡಬೇಕಾಗುತ್ತೆ, ಅಲ್ಲಿ ದಶಮಾಂಶ ಅಂದರೆ ಡೆಸಿಮಲ್ನಲ್ಲಿ ಬರುತ್ತೆ. ಅದನ್ನು ನೀವು ರೌಂಡ್ ಫಿಗರ್ ಮಾಡಿದಾಗ ಇಲ್ಲಿ 34 ಅಂತ ಬರುತ್ತೆ. ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ 45% ಕನ್ವರ್ಟ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡೋಣ, ಅಂದರೆ 5% ಪ್ರತಿಯೊಂದು ಸಬ್ಜೆಕ್ಟಿಂದ 5%ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾಕಂದರೆ ಅದನ್ನು ಅಲ್ಲಿ ಗ್ರೇಸ್ ಮಾರ್ಕ್ಸಾಗಿ ಆ್ಯಡ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕನ್ನಡದಲ್ಲಿ 80 ಅಂತ ಇದೆ. ಸೊ 80 ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈಯಿಂಗ್ ಬೈ 5 ಡಿವೈಡಿಂಗ್ ಬೈ 100 ಅಂತ ಮಾಡಿ. ಓಕೆ, ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಇದೇ ರೀತಿ ಎಲ್ಲದಕ್ಕೂ ಮಾಡಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡುವಾಗ ಅಂದರೆ PUC ಫಸ್ಟ್ ಇಯರ್ನಿಂದ ತೆಗೆದುಕೊಂಡಿದ್ದ ಅಂಕಗಳ ಆಧಾರದ ಮೇಲೆ ಅಂದರೆ 5%ನ ಆ್ಯಡ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಉಪಯೋಗ ಆಗುತ್ತೆ. ಎಲ್ಲನೂ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಡೆಸಿಮಲ್ನಲ್ಲಿ ಬಂದರೆ ಅದನ್ನು ರೌಂಡ್ ಫಿಗರ್ ಮಾಡಬೇಕಾಗುತ್ತೆ. 3 ಪಾಯಿಂಟ್ ಸಮಥಿಂಗ್ ಬಂದರೆ 3 ಅಂತ ಬರ್ಕೊಳ್ಳಿ. ಅಂದರೆ ಇದ್ರ ಮೇಲೆ ಡಿಪೆಂಡ್. ಆಲ್ರೆಡಿ ಹೇಳಿದ್ದೇನೆ, 3.5 ಮೇಲೆ ಹೋದರೆ ನಿಮಗೆ ಅಲ್ಲಿ 4 ಅಂತ ಮಾಡಬೇಕಾಗುತ್ತೆ. 3.5 ಬಿಲೋ ಬಂದರೆ ಅಥವಾ 3.5 ಬಂದರೂ ಸಹ ನಿಮಗೆ ಅಲ್ಲಿ 3 ಅಂತಲೇ ಕನ್ಸಿಡರ್ ಮಾಡ್ತಾರೆ. ಈಗ ನಾವು ಕೊನೆಯ ಹಂತವನ್ನು ನೋಡೋಣ. ನೋಡುವುದಿಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 10ನೇ ತರಗತಿಯ 45% ಅಂಕಗಳಂತ ಹೇಳಿದ್ದೇನೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಓಕೆ, 45% ಕನ್ವರ್ಟ್ ಮಾಡಿದಾಗ ಏನು ಬರ್ತೋ ಅದನ್ನು ಬರ್ಕೊಳ್ಳಿ. 38 ಅಂತ ಆಯಿತು, ಲ್ಯಾಂಗ್ವೇಜ್ ಮಾಡಿದಾಗ ಬಂದಿತ್ತು, ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಈ ಒಂದು ವೀಡಿಯೋದಲ್ಲಿ ತೋರಿಸಿದ್ದೇನೆ. ಆಮೇಲೆ 41 ಈ ರೀತಿ ಅಂದರೆ 41 ಯಾಕೆ ಬರ್ತಿದ್ದೀನಪ್ಪ ಅಂತಂದರೆ ಐಚ್ಛಿಕ ವಿಷಯಗಳನ್ನು ಅಂದರೆ ಸಮಾಜ ವಿಜ್ಞಾನ, ಗಣಿತ, ವಿಜ್ಞಾನ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 41 ಅಂತ ಬಂದಿತ್ತು. ಅದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ನಿಂದ 2 ಥರದ ಅಂಕಗಳು ಬರ್ತವೆ. ಒಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ ನೋಟ್ ಡೌನ್ ಮಾಡ್ಕೊಳ್ಳಿ, ಐಚ್ಛಿಕ ವಿಷಯಗಳಿಗೆ ಸಂಬಂಧಪಟ್ಟಾಗ ಇನ್ನೊಂದು. ಅದನ್ನು ಇಲ್ಲಿ 38 ಅಂತ ಇಲ್ಲಿ ಏನು ಮೆನ್ಷನ್ ಮಾಡಿದರು ಅದು ಭಾಷೆಗಳ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿರುವಂಥದ್ದು. ಸೊ ಅದೇ ರೀತಿ ಇಲ್ಲಿ ಐಚ್ಛಿಕ ವಿಷಯಗಳನ್ನು ಮಾಡಿದಾಗ 41 ಅಂತ ಅಲ್ಲಿ ಎಂಟರ್ ಮಾಡಿದರೆ ಟೋಟಲ್ ಇಲ್ಲಿ ಕೌಂಟ್ ಮಾಡಿದ್ರೆ 240 ಆಗುತ್ತೆ. ಇದನ್ನು ಈ ರೀತಿ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರಥಮ PUC ನೋಡಿದ್ರೆ PUC ಮಾರ್ಕ್ಸ್ ಕಾರ್ಡ್ನಿಂದ ಪ್ರತಿಯೊಂದು ಸಬ್ಜೆಕ್ಟ್ಗೆ 45% ಕನ್ವರ್ಟ್ ಬಂದಿರೋದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. 36, 34 ರೀತಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ. ಅದನ್ನು ಕರೆಕ್ಟಾಗಿ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ಎರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ SSLC ಮತ್ತು PUC ಎರಡನ್ನು ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಕೊಟ್ಟಿದ್ದಾರೆ 74 ಬರುತ್ತೆ. ಇದೇ ರೀತಿ ಎಲ್ಲನೂ ಆ್ಯಡ್ ಮಾಡಿದಾಗ ಟೋಟಲ್ ಮಾರ್ಕ್ಸ 437 ಆಗುತ್ತೆ. ಸೊ ನೀವು ಪಡೆದುಕೊಂಡಿರೋ ಅಂಥ ಅಂಕಗಳನ್ನು ಸಹ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ಬೋದು, ದ್ವಿತೀಯ PUC ಶೈಕ್ಷಣಿಕ ಚಟುವಟಿಕೆಗಳಿಂದ ನಿಮಗೆ ಅಲ್ಲಿ 10% ಅಂಕಗಳನ್ನು ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಅಂದರೆ 10% ಅಂಕಗಳನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಅವರು ಈ ಅಂಕಗಳು ನೀವು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಯಾವ ರೀತಿ ಅಟೆಂಡ್ ಆಗಿದ್ದೀರಾ ಮತ್ತು ಎಕ್ಸಾಮ್ಗೆ ಅಟೆಂಡ್ ಮಾಡಿದಾಗ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ಮ ನಡತೆಗಳ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮಗೆ ಕಾಲೇಜಿಂದ ಬರುವಂಥದ್ದು. ಸೊ ಒಂದು ಏನಪ್ಪ ಅಂದರೆ ಓವರಾಲ್ ಮ್ಯಾಕ್ಸಿಮಮ್ ಅಲ್ಲಿ 10 ಏನಿರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು 10 ಅಂಕಗಳಿಗೆ. ಸೊ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ನಿಮ್ಮ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ನಂತರ ನೋಡ್ಬೋದು ಇಲ್ಲಿ 5% ಕೃಪಾಂಕಗಳನ್ನು ಗ್ರೇಸ್ ಮಾರ್ಕ್ಸ್ ನೀಡಲಾಗುತ್ತೆ. ಇದು PUC ಫಸ್ಟ್ ಇಯರ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನಾನು ಹೇಳಿದ್ದೇನೆ PUC ಮಾರ್ಕ್ಸ್ ಕಾರ್ಡ್ ನೋಡಿದಾಗ 5% ಕನ್ವರ್ಟ್ ಮಾಡ್ಕೊಳ್ಳಿ. ನೀವೇನು ಅಂಕಗಳನ್ನು ತೆಗೆದುಕೊಂಡಿದ್ದೀರೋ 5% ಕನ್ವರ್ಟ್ ಮಾಡಿದಾಗ ಅಲ್ಲಿ ನೋಡ್ಬೋದು ಅಲ್ಲಿ 4 ಬಂದಿತ್ತು. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ ಅಲ್ಲಿ 3 ಬಂದಿತ್ತು. ಅದನ್ನು ಇಲ್ಲಿ ಎಂಟರ್ ಮಾಡಿದ್ದೇನೆ. ಸೊ ಮಾಡಿದಾಗ ಎಲ್ಲ ಕೌಂಟ್ ಮಾಡಿ ಟೋಟಲ್ ಆ್ಯಡ್ ಮಾಡಿದಾಗ ನಿಮಗೇನು ಬರುತ್ತೋ ಅದು ಫೈನಲ್ ಪರ್ಸೆಂಟೇಜ್ ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ 520 ಅಂತ ಇದೆ. 520ಗೆ ಡಿವೈಡಿಂಗ್ ಬೈ 600 ಮಾಡಿದಾಗ ನಿಮಗೆ 86.67 ಬರುತ್ತೆ. ಸೊ ಈ ರೀತಿ ನಿಮಗೆ ಅಂಕಗಳ ರೂಪದಲ್ಲಿ ಕೊಡಲು PU ಬೋರ್ಡ್ ನಿರ್ಧರಿಸಿದೆ. ಮತ್ತು ಫಲಿತಾಂಶದ ಬಗ್ಗೆ ಹೇಳಬೇಕಂದ್ರೆ ಜುಲೈ ಕೊನೆ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ಜುಲೈ 2ನೇ ವಾರದಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಅಂತ ಅದು ಮತ್ತೆ ಸ್ವಿಚ್ ಆಗಿದೆ ಜುಲೈ ಲಾಸ್ಟ್ ವೀಕ್ಗೆ. ಮತ್ತು ಅಲ್ಲಿ ಏನಾದರೂ ಬದಲಾವಣೆ ಆದರೂ ಸಹ ಹೇಳ್ತೇನೆ. ಸೊ ಒಟ್ಟಾಗಿ ಈಗ ಜುಲೈ ಲಾಸ್ಟ್ ವೀಕ್ ಅಂತ ನೀವು ಅಲ್ಲಿ ಅಂತ ತಿಳ್ಕೊಂಡು ನಡಿಬೇಕಾಗುತ್ತೆ. ಸೊ ಎನಿವೆ ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ವಿಡಿಯೋ ಮುಖಾಂತರ ನಿಮಗೆ ಮತ್ತೊಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋ ಚೆನ್ನಾಗಿ ಅನಿಸು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.